ಮಕ್ಕಳೇ ತುಂಬ ದಿವಸ ಆಯಿತು 9th ಅವ್ರದ್ದು ವಿಡಿಯೋ ಮಾಡಿದೆ. 10th ಮಕ್ಕಳಿಗೆ ಮಾಡೋದ್ರಲ್ಲಿ ಆಗಿಬಿಟ್ಟಿದ್ದೆ. ಅವರಿಗೆ ಕ್ವಶನ್ ಪೇಪರ್ ಬಂದಿತ್ತು ಮಕ್ಕಳೇ. ಹಾಗೆ ಅವರಿಗೆ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಹೋದರೆ ಅವರಿಗೆ ಅದರಲ್ಲೇ ಗ್ಯಾರಂಟಿ 60 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅಂತಹ ಕ್ವಶನ್ ಪೇಪರ್ 1 2 3 4 ಕ್ವಶನ್ ಪೇಪರ್ಸ್ ಅವರಿಗೆ ರಿಲೀಸ್ ಆಗಿದೆ. ನಿಮ್ಗೆ ಇದನ್ನು ಮಾಡಲಿಕ್ಕೆ ಬಿಟ್ಟೋಯ್ತು. ಸೊ ಇಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಪಾಠದ ಲೆಸನಲ್ಲಿ 11.2ನೇ ಎಕ್ಸಸೈಸ್ನ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈಸಿ ಇದೆ. ಫಾರ್ಮುಲಾಸ್ ಕಲ್ತ್ಬಿಟ್ರೆ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ಆಯಿತಾ. ಈ ಕೆಳಗಿನ ತ್ರಿಜ್ಯಗಳುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀರಿ. ನೀವೆಲ್ಲರೂ ಈಗಾಗಲೇ ಮಾಡಿರ್ತೀರ, ಎಲ್ಲ ಹುಷಾರಿರುವ ಮಕ್ಕಳೇ ಇರೋದ್ರಿಂದ ಅಂತ ಯೋಚನೆ ಮಾಡ್ತೀನಿ. ಎಲ್ಲರೂ ಹುಷಾರಿರೋರೇ ಇರೋದು. ಹುಷಾರಿಲ್ದವ್ರು ಯಾರು ಅಂತ ಹೇಳಿದ್ರೆ ಯಾರು ಲೇಸಿಯಾಗಿರ್ತಾರೆ, ಹಾರ್ಡ್ ವರ್ಕ್ ಮಾಡೋದಿಲ್ಲ ಅವರು. ದೇವರೆಲ್ಲರಿಗೂ ಒಂದೇ ಥರ ಬುದ್ಧಿಶಕ್ತಿ ಕೊಟ್ಟಿರ್ತಾನೆ. ಯಾರು ಉಪಯೋಗಿಸ್ತಾನೋ ಅವನು ಬುದ್ಧಿವಂತ ಆಗ್ತಾನೆ, ಯಾರು ಉಪಯೋಗಿಸೋದಿಲ್ವೋ ಅವನೇ ದಡ್ಡ ಆಗೋದು. ಡೋಂಟ್ ಅಂಡರ್ ಎಸ್ಟಿಮೇಟ್ ಓಕೆ ದ ಪವರ್ ಆಫ್ ಡಲ್ ಸ್ಟೂಡೆಂಟ್. ದೇ ಹ್ಯಾವ್ ಪವರ್, ಬಟ್ ದ ಥಿಂಗ್ ಈಸ್ ಅವ್ರು ಯೂಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ ಮಕ್ಕಳೇ, ಕತ್ತಿ ಸಾಣೆ ಹಿಡಿದ್ರೇ ಚೂಪಾಗೋದು. ನಿಮ್ಮಮ್ಮ ಯಾವಾಗಲೂ ತರಕಾರಿ ಕಟ್ ಮಾಡಬೇಕಾದ್ರೆ, ಯಾವುದನ್ನೇ ಕಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಸಾಣೆ ಅಂದರೆ ಶಾರ್ಪ್ ಮಾಡ್ಕೊಳ್ತಾರಲ್ವ, ಸಾಣೆ ಹಿಡಿಯೋದು ಅಂತ ಹೇಳ್ತಾರೆ ಅದರಲ್ಲಿ ಕನ್ನಡದಲ್ಲಿ. ಶಾರ್ಪ್ ಮಾಡಿಕೊಂಡ್ರೆ ನಮಗೆ ಬೇಗಾಗಿ ಕಟ್ ಮಾಡ್ಕೊಂಡು ಬೇಗ ತರಕಾರಿ ಕಟ್ ಆಗುತ್ತೆ. ಅದೇ ಥರ ನಿಮ್ಮ ಮೆದುಳು ಅಷ್ಟೇ. ನೀವು ಅದನ್ನು ಉಪಯೋಗಿಸ್ತಾ ಇದ್ದರೆ ಚುರುಕಾಗುತ್ತೆ. ಅಂದರೆ ವರ್ಕ್ ಮಾಡಬೇಕು, ಲೆಕ್ಕ ಕೊಟ್ಟಿದ್ರೆ ಅದನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಸುಮ್ಮನೆ ಇದ್ಬಿಟ್ರೆ ಅದೇನಾಗುತ್ತೆ, ಹೇಗೆ ನಿಮ್ಮ ಕತ್ತಿ ಜಡ್ಡು ಕಟ್ಟಿ ಹೋಗುತ್ತೋ ಅದೇ ಥರ ನಿಮ್ಮ ಮೆದುಳು ಸಹ ಆಗುತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ಕೂತ್ಕೊಂಡು ಕಲೀರಿ. ಮ್ಯಾಥ್ಸ್ ತುಂಬ ಈಸಿ ಸಬ್ಜೆಕ್ಟ್ ಅಂತ ಹೇಳ್ತಾ ನನ್ನ ಮೊದಲನೇ 11.2ರ ಎಕ್ಸಸೈಸ್ 11.2 ಆಗುತ್ತೆ ಮಕ್ಕಳಿದು. ಮೊದಲನೇ ಪ್ರಶ್ನೆ, ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಕೊಟ್ಟಿದ್ದಾರೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಏನು ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯಕ್ಕೆ ಯಾವ ಅಕ್ಷರ, ಆರ್ ಅಕ್ಷರ. ಓಕೆ, ಆರ್ ಕೊಟ್ಟಿದ್ದಾರೆ 10.5 ಅಂತ. ಈಗ ನಾವು ಸೂತ್ರವನ್ನು ಬರೆಯೋಣ. ಇಂಗ್ಲೀಷ್ ಮೀಡಿಯಮ್ ಅವರು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂತ ಬರ್ಕೊಳ್ಳಿ. ನೀವು ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನು, 4πr² ಈಕ್ವಲ್ ಟು 4 ಪೈ ಬೆಲೆ ನಿಮಗೆ ಗೊತ್ತಿದೆ 22/7 ಕೊಟ್ಟಿದ್ರೆ ಅದನ್ನು ತಗೊಳ್ಳಿ, ಇಲ್ಲದ್ರೆ 22/7. ಒಂದೊಂದು ಸಲ ಪೈ ಬೆಲೆ 3.14 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಎಕ್ಸಸೈಸಲ್ಲಿ. ಇದರಲ್ಲಿ ಇಲ್ಲಿ ಆರ್ ಅಂತ ಹೇಳೋದು ಎಷ್ಟಾಗಿದೆ, 10.5 ಆಗುತ್ತೆ. ಸ್ಕ್ವಯರ್ ಇರೋದ್ರಿಂದ 2 ಸಲ ಬರ್ಕೊಳ್ಳಿ 10.5 ಅಂತ. ಓಕೆನಾ. ಈಗ 7 1 7 7 1 7 ಎಷ್ಟು ಉಳ್ಕೊಳ್ತೀವಿ, 3 ಉಳ್ಕೊಳ್ತೀವಿ. ಈ ಬಿಂದುನ ಮೇಲೆ ಬರ್ಕೊಳ್ಳಿ ಪಾಯಿಂಟನ್ನು. ಆಗ ಇಲ್ಲಿ 35 ಆಯಿತು. 7 5 35. ಈಗ 4 × 22 ಎಷ್ಟಾಗುತ್ತೆ, 88 ಆಗುತ್ತೆ. ಅರ್ಥ ಆಯ್ತಲ್ವ. 4 2 8 4 2 8. ಇನ್ನು 1.5 ಇಂಟು 10.5. ಫಸ್ಟು ನಾವು 10.5 ಇಂಟು 1.5 ಮಾಡ್ಕೊಳ್ಳೋಣ. 10.5 ಇಂಟು 1.5. 5 5 25. 2 ಇಲ್ಲೇ ಬರ್ಕೊಳ್ತೀನಿ, ಯಾಕಂದರೆ 5 0 0 ಬರೋದ್ರಿಂದ ಇಲ್ಲಿ ಬರೆದು 25 ಬರುತ್ತೆ. 5 1 5, 1 5 5 0, 1 1 1. 5 5 2 7, 5 0 5 1. 2 ಅಂಕಿ ಆದಮೇಲೆ ಬಿಂದು 15.7 ಗುಣಿಸಿದ್ದು ಫಸ್ಟು, ಆಮೇಲೆ 88ರಿಂದ ಗುಣಿಸ್ತಾ ಇದ್ದೀನಿ. 8 5 40, 4 ಇಲ್ಲಿ ಬೇರೆ ಬರ್ಕೊಳ್ಳಿ. 8 7 56, 56 4 60, 6. 8 5 40, 46 46, 8 1 8, 8 4 8 4 ಎಷ್ಟಾಗುತ್ತೆ, 12 ಆಗುತ್ತೆ. ಆಗ 12 ಬರ್ತೀರಾ. ಪುನಃ ಸೇಮ್ ಇದೇ ಬರುತ್ತೆ. 0 0 6 2 1. ಓಕೆ, ಕೂಡಿಸಿ. 0 0 6 6 2 8 2 1 3 1. ಎಷ್ಟು ಅಂಕಿ ಆದಮೇಲೆ ಬಿಂದು, 2 ಅಂಕಿ ಆದಮೇಲೆ ಬಿಂದು. ಆಗ ನಿಮಗೆ 1386 ಬರ್ತದೆ ಉತ್ತರ. ಇಲ್ಲಿ ಬರಿತೀರಾ ಈಕ್ವಲ್ ಟು 1386. ಎಲ್ಲ ಸೆಂಟಿಮೀಟ್ರಲ್ಲಿರೋದ್ರಿಂದ ನಾವೇನು ಬರ್ತೀವಿ, ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ. ಅದೇ ಥರ ಈ ಗುಣಿಸೋದೆಲ್ಲ ನೀವು ಈ ರೀತಿ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಮಾಡಬಾರ್ದು. ಎಲ್ಲಿ ಮಾಡಬೇಕು, ಈಚೆ ಸೈಡಲ್ಲಿ ಮಾಡಬೇಕು. ನಂಗೆ ಸ್ಪೇಸ್ ಇಲ್ದಕ್ಕೆ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ನೀವು ಹೀಗೆ ಮಾಡ್ಲಿಕ್ಕೆ ಕುಡ್ದು ಇದು
ಚೆನ್ನಾಗಿ ಕಾಣಲ್ಲ. ನೀವು ನೋಟ್ಸಲ್ಲಿ ಬರಬೇಕಾದ್ರೆ ಈ ಕಡೆ ಹಿಂಗೆ ಲೈನ್ ಹಾಕಿ ಕರೆಕ್ಟಾಗಿ ಈ ಕಡೆ ಈ ಸೈಡಲ್ಲಿ ಇರಬೇಕು, ನಿಮ್ಮ ಪೇಪರ್ದು ಈಚೆ ಸೈಡಲ್ಲಿ ಇರಬೇಕು. ಓಕೆನಾ? ಈಗ ಸೆಕೆಂಡ್ ಕ್ವಶನ್, ಇದನ್ನು ಇರೇಸ್ ಮಾಡೋಣ. ಸೂತ್ರ ಬರಿತೀರಾ, ಏನು ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಬರೀತೀರಾ. ಮೇಲ್ಮೈ ವಿಸ್ತೀರ್ಣ ಇದನ್ನು ನೀವು ಫುಲ್ ಬರೀತೀರಾ, ಎಲ್ಲ ಸೇಮ್ ಅದೇ ಥರ ಇರೋದ್ರಿಂದ 4πr². 4 ಅಂತೇಳಿದ್ರೆ 4 ಅಷ್ಟೇ, ಪೈ ಅಂತ ಹೇಳಿದ್ರೆ 22/7. ನೀವು ಇಷ್ಟೊತ್ತಿಗಾಗಲೇ ಮಾಡಿರಬೇಕು, ಇದನ್ನೊಂದು ಲೆಕ್ಕ ನೋಡಿದ ತಕ್ಷಣ ಪಾಸ್ ಮಾಡಿರಬೇಕು. ಓಕೆ, 5.6. ಈಗ ಈ 7 8 56 ಬರ್ತದೆ. ಆಗ 7 1 7, ಈ ಪಾಯಿಂಟನ್ನು ಹೀಗೆ ತೊಗೊಂಡು 56 ಜೊತೆಗೆ ತೊಗೊಂಡು 7 8 56 ಬರ್ತದೆ. ಈಗ ಗುಣಿಸಿದಾಗ ಇಲ್ಲಿ 42, 4 × 2 ಎಷ್ಟು ಬರ್ತದೆ ನಮಗೆ? 88 ಬರ್ತದೆ ಅಲ್ವಾ? 4 × 22 88 ಬರ್ತದೆ. ಇಂಟು 6 ಇಂಟು 5.6 ಮಾಡಬೇಕು. ಈಗ ಯಾವುದನ್ನ ಗುಣಿಸ್ಬೇಕು ಅಂತ ಹೇಳಿದ್ರೆ ಇಂಟು 22 ಎಷ್ಟು ಬರ್ತದೆ? 88 ಅಂತ ಹೇಳೋದನ್ನು ಡೈರೆಕ್ಟ್ ಬರ್ಕೊಳ್ಳಿ. 88 ಇಂಟು 0.8, ಯಾವುದು ಇದು 0.8 ಇಂಟು 5.6. ಇದಿಷ್ಟನ್ನು ಗುಣಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದೆ ಅಂದರೆ 394.24 ಸೆಂಟಿಮೀಟರ್. ಇದು ಸೆಂಟಿಮೀಟ್ರಲ್ಲಿರೋದ್ರಿಂದ ಇದನ್ನು ಸೆಂಟಿಮೀಟರ್ ಸ್ಕ್ವಯರ್ ಅಂತ ಹೇಳ್ತೀವಿ ಮಕ್ಕಳೇ. ಓಕೆನಾ? ಈಗ ಲಾಸ್ಟ್ ಒನ್ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಗೋಳದ ಮೇಲ್ಮೈ ವಿಸ್ತೀರ್ಣ, ಓಕೆ, ಫುಲ್ ಬರ್ಕೊಳ್ಳಿ, = 4πr². 4 ಅಂತ 4, ಪೈ ಬೆಲೆ 22/7 ಇಂಟು 14 ಇಂಟು 14. ಓಕೆನಾ? ಈಗ 7 1 7 2, ಈಗ ಮೇಲೆ ಉಳ್ಕೊಳ್ಳೋದು 4 ಇಂಟು 22 ಅಂದರೆ 88 ಬರ್ತದೆ. 88 ಇಂಟು ಇಲ್ಲಿ 7 1 7 2 ಬರ್ದಿದಲ್ವಾ? 2 ಇಂಟು 14, 14 2 ಎಷ್ಟಾಯಿತು? 28. ಇದನ್ನು ಎರಡನ್ನು ಗುಣಿಸಿದಾಗ ನಿಮಗೆ 2464 ಸೆಂಟಿಮೀಟರ್ ಸ್ಕ್ವಯರ್ ಉತ್ತರ. ಇದನ್ನ ಗುಣಿಸಿ ಮಾಡಿ ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ವ್ಯಾಸವುಳ್ಳ, ವ್ಯಾಸ ಅಂತೇಳಿದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಏನು ಕೊಟ್ಟಿದ್ದಾರೆ? ವ್ಯಾಸ ಅಂದರೆ ಡಿಯ ಬೆಲೆ ಕೊಟ್ಟಿದ್ದಾರೆ. ಡಿ ಎಷ್ಟು? ಮೊದಲನೇದಕ್ಕೆ 14 ಕೊಟ್ಟಿದ್ದಾರೆ. ನಮಗೆ ಡಿಯಲ್ಲಿ ಫಾರ್ಮುಲಾ ಇಲ್ಲ. ಏನು ಕಂಡುಹಿಡಿಯೋಕ್ಕೆ? ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ನಾವು ಆರ್ ಕಂಡುಹಿಡಲೇಬೇಕು. ಸೇಮ್ ಮೇಲ್ನೆ ಹೇಗೆ ಮಾಡಿದ್ರು ಹಾಗೆ. ಆರ್ ಎಷ್ಟಾಗುತ್ತೆ? 14/2 ಎಷ್ಟಾಗುತ್ತೆ? 2 7 14 ಆಗುತ್ತೆ. ಆಗ ಇದಕ್ಕೆಲ್ಲವೂ ನಾವೇನು ಮಾಡಬೇಕಾಗುತ್ತೆ? ಆರ್ ಬೆಲೆಯನ್ನು ಕಂಡುಹಿಡಿದು ಮೇಲೆ ಏನು ಮಾಡಿದ್ರು ಗೋಳದ ಮೇಲ್ಮೈ ವಿಸ್ತೀರ್ಣ, ಸೇಮ್ ಅದೇ ಪ್ರಾಬ್ಲಮನ್ನು ಮಾಡೋದು ಮಕ್ಕಳೇ. ಆಗ ಮೊದಲನೇ ಪ್ರಾಬ್ಲಮ್ನ ಮಾಡ್ತಾಯಿದ್ದೀನಿ. 4 ಇಂಟು ಫುಲ್ ಬರ್ಕೊಳ್ಳಿ, ಗೋಳದ ಮೇಲ್ಮೈ ವಿಸ್ತೀರ್ಣ, ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ = 4πr². 4 ಪೈ ಬೆಲೆ ಗೊತ್ತಿದೆ 22/7. ಆರ್ ಅಂತ ಹೇಳಿದ್ರೆ ಈಗ ತಾನೇ ಕಂಡಿಡ್ಕೊಂಡ್ರಿ, 7 ಇಂಟು 7. ಓಕೆ, 7 1 7 1. ಈಗ ಇದನ್ನು ಗುಣಿಸ್ಬೇಕು. 4 22 88. 88 ಗುಣಿಸು 7 ಮಾಡಿದಾಗ ನಿಮಗೆ 616 ಸೆಂಟಿಮೀಟ್ರಲ್ಲಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ. ಇದು ಸಹ ಸೆಂಟಿಮೀಟ್ರಲ್ಲಿದೆ. ಆಗ ಫಸ್ಟ್ ನಾವು ಇದನ್ನು 21 ಅಂತಿರೋದನ್ನು ಡಿ = ಎಷ್ಟು ಕೊಟ್ಟಿದ್ದಾರೆ? 21 ಆಯಿತು. ಆರ್ = 21/2. ನಾನು 21/2 ಹಿಂಗೇ ಇರ್ತೀನಿ. ಯಾಕೆ ಅಂತಂದರೆ ಪಾಯಿಂಟ್ ಬರ್ತದೆ ಮಕ್ಕಳೇ. ಪಾಯಿಂಟ್ ಬಂದರೆ ಮಾಡಲಿಕ್ಕೆ ತುಂಬ ಹೇಳ್ಕೊಂಡು ಗುಣಿಸುವಾಗ ನೀವು ತಪ್ಪು ಮಾಡ್ತೀರಾ. ಆಗ 21/2 ಅಂತ ಹಾಗೆ ಬರ್ಕೊಳ್ಳಿ. ಸೇಮ್ ಎರಡನೇ ಲೆಕ್ಕ, ಗೋಳದ ಫುಲ್ ಬರ್ಕೋಬೇಕು ನೀವು, ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ, ಕರ್ವ್ ಸರ್ಫೇಸ್ ಏರಿಯಾ ಅಲ್ಲ, ಸರ್ಫೇಸ್ ಏರಿಯಾ ಅಂತ ಬರೀಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಬರೆದು ಬಿಡಬೇಡಿ. ಓಕೆ, ಇದು ಸರ್ಫೇಸ್ ಏರಿಯಾ ಆಗಬೇಕು. ಸರ್ಫೇಸ್ ಏರಿಯಾ ಇದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಬರೋದಿಲ್ಲ ಸ್ಪಿಯರ್ಗೆ. ಗೋಳದ ಮೇಲ್ಮೈ ವಿಸ್ತೀರ್ಣ = ಸೂತ್ರ 4πr². ಓಕೆನಾ? 4 ಇಂಟು 22/7 ಇಂಟು ಆರ್ ಅಂತೇಳಿದ್ರೆ 21/2 ಇಂಟು ಪುನಃ 21/2 ಅಂತ ಬರಿತೀನಿ. ನೋಡಿ ಮಕ್ಕಳೇ, ಇಲ್ಲಿ 2 1 2 2 4 ಅಲ್ವಾ? ಇಲ್ಲಿ 2 1 2 1 ಕ್ಯಾನ್ಸಲ್ ಆಯಿತು. 7 1 7 3 21. ಉಳ್ಕೊಳ್ಳೋದೇನು? 22 ಇಂಟು 3. ಅದನ್ನ ಗುಣಿಸ್ಕೊಂಡ್ಬಿಡಿ. ಇಲ್ಲೇ ಈಸಿಯಾಗಿ ಏನು ಮಾಡಿ ಅಂತ ಹೇಳಿದ್ರೆ ಇದೆರಡನ್ನು ಗುಣಿಸ್ಬಿಡಿ. ಆಗ ನಿಮ್ಗೇನು ಬರ್ತದೆ? 3 2 6 3 2 6 ಇಂಟು 21 ಮಾಡ್ತೀವಿ. ಆಗ 66 ಇಂಟು 21 ಗುಣಿಸಿದಾಗ ನಿಮಗೆ
1386 ಬರ್ತದೆ ಆಯಿತಾ, ಸೆಂಟಿಮೀಟರ್ ಸ್ಕ್ವೇರ್. ಇದು ಸೆಂಟಿಮೀಟ್ರಲ್ಲಿರೋದು ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಲಾಸ್ಟ್ ಒನ್ 3.5. ಆಗ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರಿತೀರಾ 4πr². ಅರ್ಥ ಆಯ್ತಲ್ಲ. 4 ಇಲ್ಲಿ ಆರ್ ಬೆಲೆ ಬಂದು 3.5/2 ಅಂತ ಬರೀರಿ. ಅದನ್ನು 12/7 ಇಂಟು 3.5/2 ಇಂಟು 3.5/2. ಈಗ 2 1 2 2 4, ಪುನಃ 2 1 2 1, ಕೆಳಗಿದೆ 2 ಹೊರಟೋಯ್ತು. ಈಗ 7ನೇ ಮಗಿಲಿ 7 1 7 5 35 ಆಗುತ್ತೆ. ಅರ್ಥ ಆಯ್ತಲ್ಲ. ಪಾಯಿಂಟನ್ನು ತೆಗೆದ್ರೆ ಫಸ್ಟ್ ಬರ್ಕೊಂಡ್ರೆ 7 5 35. ಈಗ ನಾವು ಗುಣಿಸ್ಬೇಕಾಗಿರೋದು 22 ಇಂಟು 0.5 ಇಂಟು 3.5. ಫಸ್ಟ್ 0.5 ಇಂಟು 3.5 ಮಾಡಿ ಮತ್ತೆ 22ರಿಂದ ಗುಣಿಸಿ ಮಕ್ಕಳೇ. ಆನ್ಸರ್ ಬಂದು ನಿಮಗೆ 38.5 ಮೀಟರ್ ಸ್ಕ್ವೇರ್ ಬರ್ತಿದ್ದು. ಮೀಟರಲ್ಲಿ ಇರೋದ್ರಿಂದ ಇದು 38.5 ಮೀಟರ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ. ಒಂದು ಅರ್ಧಗೋಳದ ತ್ರಿಜ್ಯ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಆರ್ ಎಷ್ಟು ಕೊಟ್ಟಿದ್ದಾರೆ? ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಅಂತ ಹೇಳಿದ್ರೆ, ಅರ್ಧಗೋಳ ಅಂದರೆ ಹೆಮಿಸ್ಪಿಯರ್. ಓಕೆ, ಅರ್ಧಗೋಳ ಅಂತ ಹೇಗಿರ್ತದೆ? ಹೀಗಿರ್ತದೆ. ಓಕೆನಾ. ನಿಂಬೆಹಣ್ಣು ನೋಡಿದ್ದೀರಲ್ಲ, ನಿಂಬೆಹಣ್ಣು ಕಟ್ ಮಾಡಿದಾಗ ಹೇಗಿರುತ್ತೆ? ಆಫ್ ಹೀಗಿರುತ್ತಲ್ವ, ಇದನ್ನೇ ಅರ್ಧಗೋಳ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀರಿ, ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಆರ್ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಗ ಟೋಟಲ್ ಸರ್ಫೇಸ್ ಏರಿಯಾ TSA ಆಫ್ ಹೆಮಿಸ್ಪಿಯರ್ ಸೂತ್ರ ಚೇಂಜ್ ಆಯಿತು. ಇದೇನಿದು? ಅರ್ಧಗೋಳ. ಓಕೆನಾ. ಹೆಮಿಸ್ಪಿಯರ್ದು ಅರ್ಧಗೋಳ ಆಗುತ್ತೆ. ಆಗ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನಾಗುತ್ತೆ? 3πr² ಆಗುತ್ತೆ. ಸೂತ್ರ ಏನು? 3πr². ಗೋಳದಾಗೊತ್ತಿಗೆ ನಮ್ಗೆ ಏನಾಗುತ್ತೆ? 4πr². ಇಲ್ಲಿ ಅರ್ಧಗೋಳ ಅಂತ ಹೇಳ್ತೀವಿ 3πr². ಇಲ್ಲಿ 3 ಅಂತ ಹೇಳಿದ್ರೆ 3 ಇಂಟು ಬೆಲೆ 22. ಇಲ್ಲಿ ನೋಡಿ ಪೈ ಬೆಲೆ ಏನಂತ ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ, 3.14 ಅಂತ ತೊಗೊಳ್ಳಿ ಅಂತ ಅವ್ರು ಕ್ವಶನಲ್ಲಿ ಕೊಟ್ಟಿರೋದ್ರಿಂದ ನಾವೇನು ಮಾಡೋಣ? ಪೈಯ ಬೆಲೆಯನ್ನು ಅವ್ರು ಕೊಟ್ಟಿದ್ರೆ ಅದನ್ನೇ ತೊಗೊಳ್ಳೋಣ. 3.14. ಓಕೆನಾ. 3.14. ಆರ್ ತ್ರಿಜ್ಯ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 10. ಆಗ 10 ಸ್ಕ್ವೇರ್ ಅಂದರೆ 10 ಇಂಟು 10 ಆಗುತ್ತೆ. 10 ಆಗುತ್ತೆ. ಈಗ 3 ಇಂಟು 3.100 ಆಗುತ್ತೆ. 3.14 ಇಂಟು 100 ಮಾಡಿದ್ರೆ ಮಕ್ಕಳೇ 31420. ಆಗ 314 ಬರ್ತದೆ ಇಲ್ಲಿ. ಅರ್ಥ ಆಯ್ತಲ್ಲ. 314 ಬರ್ತದೆ. ಈಗ ಗುಣಿಸಿ. 3 4 12 1 3 1 3 1 4 3 3 9. 942. ಇದು ವಿಸ್ತೀರ್ಣ ಏರಿಯಾ ಆಗಿರೋದ್ರಿಂದ ನಾವೇನು ಬರ್ತೀವಿ? ಸೆಂಟಿಮೀಟ್ರಲ್ಲಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಕ್ವಶನ್. ಗೋಳಾಕಾರದ ಒಂದು ಬಲೂನ್ ಇದೆ ಮಕ್ಕಳೇ. ಅದನ್ನು ಫಸ್ಟು ಒಂದು ಇಷ್ಟು ದಪ್ಪ ಇರುತ್ತೆ. ಅದರದ್ದು ರೇಡಿಯಸ್ ಎಷ್ಟಾಗಿರುತ್ತೆ? ಇದ್ರದ್ದು ತ್ರಿಜ್ಯ ಎಷ್ಟಾಗಿರುತ್ತೆ? ಒಂದು 7 ಸೆಂಟಿಮೀಟರ್. ಈ ಬಲೂನನ್ನು ಊದ್ಬಿಟ್ಟು 7 ಸೆಂಟಿಮೀಟ್ರದ್ದು ಇರುತ್ತೆ. ಹಾಗೆ ಇನ್ನೊಬ್ಬ ಬರ್ತಾನೆ, ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ದಪ್ಪ ಮಾಡ್ತೀನಿ ಅಂತೇಳಿ ಇಸ್ಕೊಂಡು ಊದ್ತಾನೆ. ಆಗ ಏನಾಗುತ್ತೆ? ಅದರದ್ದು ತ್ರಿಜ್ಯ ಏನಾಗುತ್ತೆ? ರೇಡಿಯಸ್ ಏನಾಗುತ್ತೆ? 6 ದೊಡ್ಡದಾಯ್ತಲ್ವ, 14 ಸೆಂಟಿಮೀಟ್ರ್ ಆಗುತ್ತೆ. ಆಗ ಅನುಪಾತವನ್ನು ಕಂಡುಹಿಡೀರಿ. ಏನನ್ನು ಕಂಡುಹಿಡೀರಿ? ರೇಷಿಯೋವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ರೇಷಿಯೋ ಅಂತ ಹೇಳಿದ್ರೆ ಏನಿಲ್ಲ ಮಕ್ಕಳೇ, ಮೇಲೆ ಯಾವುದ್ರದ್ದು ಏನನ್ನು ಕೇಳಿದ್ದಾರೆ? ಇಲ್ಲಿ ತ್ರಿಜ್ಯವು ಯಾವ ಮೇಲ್ಮೈ ವಿಸ್ತೀರ್ಣಗಳ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾದು ರೇಷಿಯೋ ಕಂಡುಹಿಡೀರಿ ಅಂತ ಹೇಳಿದರೆ, ಆಗ ನೀವು ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಕೇಳಿರೋದು ಫಸ್ಟ್ ಚಿಕ್ಕ ತ್ರಿಭುಜ ಚಿಕ್ಕ ವೃತ್ತ ಕೊಟ್ಟಿದ್ದಾರೆ. ಆಗ ನೀವು 7 ಸೆಂಟಿಮೀಟರ್ ತ್ರಿಜ್ಯವಿರುವ ಬಲೂನಿನ ಮೇಲ್ಮೈ ವಿಸ್ತೀರ್ಣ. ಓಕೆ, ಫಸ್ಟ್ ಅದೇ ಕೊಟ್ಟಿರೋದು. ಮೇಲ್ಮೈ ವಿಸ್ತೀರ್ಣ ಬೈ 14 ಸೆಂಟಿಮೀಟರ್ ತ್ರಿಜ್ಯವಿರುವ ಬಲೂನಿನ ಮೇಲ್ಮೈ ವಿಸ್ತೀರ್ಣ ಅಂತ ಬರಿತೀರ. ಓಕೆ, ಈಗ ಏನಂತ ಬರಿತೀರ ಅಂತ ಹೇಳಿದ್ರೆ, ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಅಂತ ಬರಿತೀರ. ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಬೈ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್
14 ಸೆಂಟಿಮೀಟರ್ ಅಂತ ಬರಿತೀರ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಕ್ವಲ್ ಟು ಸೂತ್ರ ಬರೆಯೋದು ನಮಗೆ ಗೊತ್ತಿದೆ ಏನು ಅಂತ, 4 ಪೈ ಚಿಕ್ಕದಕ್ಕೆ ನಾವು ಚಿಕ್ಕ ಆರ್ ಸ್ಕ್ವೇರ್ ಅಂತ ಬರೆಯೋಣ ಮಕ್ಕಳೇ, ದೊಡ್ಡದಕ್ಕೆ ನಾವು 4 ಪೈ ದೊಡ್ಡ ಆರ್ ಬರೆಯೋಣ. ಯಾಕೆಂತ ಹೇಳಿದ್ರೆ ಇಲ್ಲಿ ಆರ್ ಅಂತ ಹೇಳೋದು ಚಿಕ್ಕದ್ರದ್ದು ಆರನ್ನು ನಾವು 7 ಅಂತ ತೊಗೊಳ್ಳೋಣ, ದೊಡ್ಡ ಆಗ್ತಲ್ಲ ಬಲೂನ್ ಊದಿ ದೊಡ್ಡದಾಯ್ತಲ್ಲ ಅದನ್ನು 14 ಅಂತ ದೊಡ್ಡ ಆರ ತೊಗೊಳ್ಳೋಣ. ಯಾಕಂತ ಹೇಳಿದ್ರೆ ಕನ್ಫ್ಯೂಸ್ ಆಗಬಾರ್ದು. ನೋಡಿ ಈ 4 ಪೈ ಕ್ಯಾನ್ಸಲ್ ಆಯಿತು. ಅವ್ರು ಕೇಳಿರೋದು ಅನುಪಾತ ರೇಷಿಯೋನ ಕಂಡಿಡಲಿಕ್ಕೆ. ಆರ್ ಸ್ಕ್ವೇರ್ ಅಂದರೆ ಆರ್ ಬೆಲೆ ಎಷ್ಟು ನಮಗೆ 7 ಸ್ಕ್ವೇರ್. 7 ಸ್ಕ್ವೇರ್ ಅಂದರೆ ನಾನು 7 × 7 ಅಂತ ಬರಿತೀನಿ. ದೊಡ್ಡ ಬಲೂನ್ದು 14 ಇರೋದ್ರಿಂದ 14 × 14 ಅಂತ ಬರಿತೀನಿ. ಆಗ 7 1 7 2 14, 7 1 7 2 14. ಆಗ ನಮಗೆ 1/2 2 ಎಷ್ಟು ಬಂತು 4. ಅದರ ಅನುಪಾತ ಏನು ಅಂತ ಕೇಳಿದ್ರೆ 1:4. ಅರ್ಥ ಆಯ್ತಲ್ಲ? ತುಂಬ ಈಸಿ ಇದೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಕ್ವಶನ್. ಹಿತ್ತಾಳೆಯಿಂದ ಮಾಡಿದ ಒಂದು ಗೋಳಾಕಾರದ ಪಾತ್ರೆ. ನೋಡಿ ಒಂದು ಪಾತ್ರೆ ನಿಮ್ಮಲ್ಲೆಲ್ಲ ಇರ್ತದೆ ಈ ಥರ ಪಾತ್ರೆಗಳು, ಆಯಿತಾ? ಈ ಥರ ಪಾತ್ರೆ ಇದೆ. ಓಕೆ, ಒಳ ವ್ಯಾಸವು ಅದ್ರ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಒಳ ವ್ಯಾಸವು 10.5 ಸೆಂಟಿಮೀಟರ್ ಆಗಿದೆ. ಅರ್ಧ ಗೋಳಾಕಾರದಲ್ಲಿದೆ. ಇದರ ವ್ಯಾಸ ಎಷ್ಟಾಗಿದೆ ಅಂತ ವ್ಯಾಸ ಕೊಟ್ಟಿದ್ದಾರೆ. ಒಳ ವ್ಯಾಸ ಎಷ್ಟಾಗಿದೆ 10. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟಿದೆ 10.5 ಸೆಂಟಿಮೀಟರ್ ಇದೆ. ಪಾತ್ರೆಯ ಒಳಭಾಗದಲ್ಲಿ ನೋಡಿ ಮಕ್ಕಳಿಗೆ ಕಲಾಯಿ ಹಾಕ್ಸೋದು ಪ್ಲೇಟಿಂಗ್ ಅಂತ ಒಂಥರ ಶೈನಿಂಗ್ ಇರುತ್ತೆ. ದೊಡ್ಡ ಈ ಥರ ಪಾತ್ರೆ, ಹಿತ್ತಾಳೆ ಪಾತ್ರೆ ನೋಡಿರ್ತೀರಾ ಅಂತ ತಿಳ್ಕೊಳ್ತೀನಿ. ಈ ನೀರೆಲ್ಲ ತುಂಬಿಸ್ತಾರಲ್ಲ ಮಕ್ಕಳೇ ಹಿತ್ತಾಳೆ, ಈಗ ಅಂತೂ ಅದೊಂದು ಟ್ರೆಂಡ್ ಆಗಿದೆ. ಹಿತ್ತಾಳೆ ಪಾತ್ರೆಯಲ್ಲಿ ನೀರು ಕುಡಿಬೇಕು ಅಂತ ಜಗ್ಗೆಲ್ಲ ಇರುತ್ತೆ, ಅದು ನೋಡಿ ಒಳಗೆ ಶೈನಿಂಗ್ ಇರ್ತದೆ. ಅದನ್ನು ಏನಂತ ಹೇಳ್ತೀವಿ? ಕಲಾಯಿ, ಪ್ಲೇಟಿಂಗ್ ಅಂತ ಹೇಳ್ತೀವಿ. ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ಹೀಗೆ ಬರಬೇಕು ಅಂದರು. 100 ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಅಂತೆ. ಸೆಂಟಿಮೀಟರ್ ಸ್ಕ್ವೇರ್ಗೆ 16 ರೂಪಾಯಿ ಅಂತ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಈ ಒಳಗೆ ಪ್ಲೇಟಿಂಗ್ ಮಾಡಲಿಕ್ಕೆ. ಈಗ ಏನು ಮಾಡಬೇಕು? ಅದರದ್ದು ಕರ್ವ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು ಅಲ್ವಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತ ಎಷ್ಟಕ್ಕೆಷ್ಟು ಕಲಾಯಿ ಹಾಕಿಸಲು ತಗಲುವ ಖರ್ಚು ಅಂತಲೇ ಬರ್ಕೊಳ್ಳೋಣ. ಅಂತೇಳಿದ್ರೆ ಕಲಾಯಿ ಹಾಕಲು ತಗಲುವ ಖರ್ಚು. ಓಕೆ, ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಅಂತ ಬರ್ಕೊಳ್ಳಿ. ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಅಂತ. ಈಗ ಏನು ಮಾಡಬೇಕು? ಇದು ಯಾವ ಥರ ಶೇಪಲ್ಲಿದೆ? ಹೆಮಿಸ್ಪಿಯರ್ ಅಂದರೆ ಅರ್ಧ ವೃತ್ತಾಕಾರ ಇರೋದ್ರಿಂದ ಅದರ ನಮಗೆ ಏನು ಮಾಡಬೇಕು? ಕರ್ವ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ 2 ಪೈ ಆರ್ ಸ್ಕ್ವಯರ್ ಇಂಟು ಎಷ್ಟು ರೂಪಾಯಿ ಅಂತೆ 100 ಸೆಂಟಿಮೀಟರ್ ಸ್ಕ್ವೇರಿಗೆ ಎಷ್ಟು ರೂಪಾಯಿ ಅಂತೆ 16 ಆಗುತ್ತೆ. ಆಗ ನಾವು 16 ರೂಪಾಯಿ ಎಷ್ಟಕ್ಕೆ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ಈ ರೀತಿ ಬರ್ಕೋಬೇಕು ಮಕ್ಕಳೇ. ಇಲ್ಲಿ 2 ಇಂಟು ಪೈ ಅಂದರೆ 22/7. ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ 10.5 ಅಂತ ಕೊಟ್ಟಿದ್ದಾರೆ. ಯಾವುದು? ವ್ಯಾಸವನ್ನು ಅಂದರೆ ಡಯಾಮೀಟರ್. ಆಗ ನಾವು 10.5/2 ಇಂಟು 10.5/2 ಯಾಕೆಂದರೆ ಈಸಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ಓಕೆ, ಇಂಟು 16/100. ಈ 16/100. ಈಗ 7ನೇ ಮಗಿ 2 1 ಪುನಃ 2 1 2 11 ಆಯಿತಾ? ನೆಕ್ಸ್ಟು 10.5 7ನೇ ಮಗಿಲಿ ಹೋಗುತ್ತೆ 7 1 7 ಎಷ್ಟು ಉಳ್ಕೊಳ್ತು? 3. ಈ ಬಿಂದುವನ್ನು ಇಲ್ಲಿ ಹಾಕ್ತೀರಾ, ಆಗ 35 ಆಯಿತು. 7 5 35. ಈಗ ಉಳ್ಕೊಳ್ಳೋದೇನು? 11 ಇಂಟು 1.5 ಇಂಟು 10.5 ಇಂಟು 16/100 ಆಗುತ್ತೆ. ಈಗ 100ರಿಂದ ಗುಣಿಸಿದ್ದು ಅಂತ ಹೇಳಿದ್ರೆ ಇದನ್ನು ನಾನು 0.16 ಅಂತ ಡೈರೆಕ್ಟ್ ಬರೆದು ಬಿಡ್ತೀನಿ ಮಕ್ಕಳೇ. ಇದನ್ನು ಭಾಗಿಸಿದಾಗ 16/100 ಅಂತ ಹೇಳಿದ ತಕ್ಷಣ ನಾನೇನು ಬರಿಬೋದು? 0.16 ಅಂತ ಬರಿಬೋದು ಅಲ್ವಾ? 2 ಅಂಕಿ ಆದಮೇಲೆ ಬಿಂದು 0.16. ಈಗ ಇದೆಲ್ಲವನ್ನು ನೀವೇನು ಮಾಡಬೇಕು? ಗುಣಿಸ್ಬೇಕು. ಗುಣಿಸಿದಾಗ ನಿಮಗೆ ಎಷ್ಟು ಬರ್ತದೆ ಅಂದರೆ 27.72 ರೂಪಾಯಿಗಳು. ರೂಪಾಯಿಯಲ್ಲಿ ಬರಿಬೇಕಲ್ವಾ? ಆಗ 27.72 ರೂಪಾಯಿ ಬರ್ತದೆ. ನೀವು ಮಾಡಿ ನೋಡಿ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಹೂಸ್ ಸರ್ಫೇಸ್ ಏರಿಯಾ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟು ತ್ರಿಜ್ಯವನ್ನು ಕೇಳಿದ್ದಾರೆ. ಸ್ಪಿಯರ್ದು ರೇಡಿಯಸನ್ನು ಕೇಳಿದರೆ, ಕೊಟ್ಟಿರೋದು ಸರ್ಫೇಸ್ ಏರಿಯಾ. ಆಗ
ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನು ಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಓಕೆ, ಉತ್ತರ ಎಷ್ಟು ಕೊಟ್ಟಿದ್ದಾರೆ? ಇದು 154 ಈಕ್ವಲ್ ಟು 4πr². ಇಲ್ಲಿ ಪೈ ಬೆಲೆ 4 ಇಂಟು 22/7 ಇಂಟು r² ಆಗುತ್ತೆ. ಇಲ್ಲಿ 154 ಹಾಗೆ ಬರ್ಕೊಳ್ತೀರಾ. ನೋಡಿ ಮಕ್ಕಳೇ, ಕೆಳಗಿರೋದನ್ನು ಮತ್ತು ಇದನ್ನು ಏನು ಮಾಡ್ತೀರಾ? ಅಡ್ಡ ಗುಣಕಾರ. ಆಗ 154 ಇಂಟು 7 ಆಗುತ್ತೆ. ಈ 7 ಬೈ ಇದನ್ನು ಕೆಳಗೆ ಬರಿತೀರ 4 ಇಂಟು 22. ಓಕೆನಾ? ಈಗ 22 ಒಂದ್ಲಿ 22 7ಲಿ 154 ಮಾಡಿ ನೋಡಿ. 2 ಇಂಟು 7 ಮಾಡಿದ್ರೆ 7 2 14, 1 7 2 14, 1 15 ಬರ್ತದೆ, 154 ಬರುತ್ತೆ. ಆಗ 22ನೇ ಮಗ್ಗಿಲಿ 154 ಹೋಗುತ್ತೆ. ಈಕ್ವಲ್ ಟು r². ಈಗ 7 7ಲಿ ಎಷ್ಟಾಗುತ್ತೆ? 49/4 ಈಕ್ವಲ್ ಟು r². ಆರ್ ಅಂದರೆ ವರ್ಗಮೂಲ, ಸ್ಕ್ವೇರ್ ರೂಟ್ ಆಫ್ 49/4. 49ರ ವರ್ಗಮೂಲ ಎಷ್ಟು? ಸ್ಕ್ವೇರ್ ರೂಟ್ 7 7ಲಿ 49, 4ದು 2. ಈಗ ಇದನ್ನು ಭಾಗಿಸಿದಾಗ 3.5 ಯಾವುದರಲ್ಲಿದೆ ಅಲ್ಲ, ಸೆಂಟಿಮೀಟ್ರಲ್ಲಿದೆ. ಆಗ ಆರ್ ಬೆಲೆ ಎಷ್ಟಾಗುತ್ತೆ? 3.5 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಲೆಕ್ಕ. ಚಂದ್ರನ ವ್ಯಾಸವು ಸರಿಸುಮಾರಿಗೆ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಅಂತ ಹೇಳಿದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಯಾರ್ದು? ಚಂದ್ರದ್ದು. ಓಕೆ, ಚಂದ್ರನ ವ್ಯಾಸ ಡಯಾಮೀಟರ್ ಆಫ್ ಮೂನ್ ಏನಂತ ಬರೀತೀರಾ? DM ಅಂತ ಬರಿತೀನಿ. ಓಕೆ, DM ಎಷ್ಟಿದೆ ಅಂತೆ? ಭೂಮಿಯ ವ್ಯಾಸದ. ಆಗ ಭೂಮಿಯ ವ್ಯಾಸ ಎಷ್ಟು? ಭೂಮಿಯ ವ್ಯಾಸ DE ಅರ್ತ್. ಭೂಮಿ ಅಂತ ಹೇಳಿದ್ರೆ ಅರ್ತ್. ಚಂದ್ರನ ವ್ಯಾಸ ಭೂಮಿಯ ವ್ಯಾಸ ಅಲ್ಲ, ಭೂಮಿಯ ವ್ಯಾಸದ 1/4. ಆಗ 1/4, 1/4 ಆಫ್ ಯಾವುದ್ರದ್ದು? ಭೂಮಿಯ ವ್ಯಾಸ. ಅರ್ಥ ಆಯ್ತಲ್ವಾ? ಚಂದ್ರನ ವ್ಯಾಸವು ಭೂಮಿಯ ವ್ಯಾಸದ 1/4 ಏನು? ಡಯಾಮೀಟರ್ ಆಫ್ ದ ಮೂನ್. ಡಯಾಮೀಟರ್ ಆಫ್ ದ ಮೂನ್ ಅಂದರೆ ಇದು ಅಪ್ರಾಕ್ಸಿಮೇಟ್ಲಿ 1/4 ಆಫ್ ಡಯಾಮೀಟರ್ ಆಫ್ ದ ಅರ್ತ್. ಅರ್ಥ ಆಯ್ತಲ್ವಾ? DE ಹೀಗೆ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟು ನಾವೇನು ಮಾಡಬೇಕು? ಏನು ಕಂಡುಹಿಡಿಯೋಕೆ ಕೇಳಿದ್ದಾರೆ ಅವರು? ಫೈಂಡ್ ದ ರೇಷಿಯೋ ಆಫ್ ದೇರ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಸರ್ಫೇಸ್ ಏರಿಯಾ ನಮಗೆ ಡಯಾಮೀಟರ್ ಅಂತ ಹೇಳಿದ ತಕ್ಷಣ ನಮಗೆ ಡಯಾಮೀಟ್ರಲ್ಲಿ ನಮಗೆ ಯಾವುದೇ ಸೂತ್ರ ಇಲ್ಲ. ನಮಗೆ ಯಾವುದರಲ್ಲಿ? ವ್ಯಾಸದಲ್ಲಿ ಇಲ್ಲ. ನಮಗೆ ಎಲ್ಲವೂ ತ್ರಿಜ್ಯವನ್ನು ಕಂಡುಹಿಡಿದು ಬೇಕು. ಇದು ವ್ಯಾಸ ಎಷ್ಟಾಗುತ್ತೆ? ಚಂದ್ರನ ವ್ಯಾಸ DE/4 ಆಗುತ್ತೆ. ಓಕೆನಾ? ಈಗ ನಾವು ಸೂತ್ರ ಹಾಕೋಣ. ಯಾವುದು? ತ್ರಿಜ್ಯ ಕಂಡುಹಿಡಿಬೇಕಲ್ಲ. ಫಸ್ಟ್ ತ್ರಿಜ್ಯ ಕಂಡುಹಿಡಿಯೋಣ. ಆಗ DE/4/2 ನಾವು ಡಿವೈಡ್ ಮಾಡಲೇಬೇಕಲ್ಲ. 2/1 ಅಂತ ಹೇಳಿದ ತಕ್ಷಣ DE/4 ಇಂಟು 2/1 ಅಂತ ಹೇಳಿದ ತಕ್ಷಣ ಅದು 1/2 ಆಗುತ್ತೆ. ಆಗ ನಮ್ಮ ತ್ರಿಜ್ಯ ಎಷ್ಟಾಯಿತು? ಯಾವುದು? ಚಂದ್ರನ ತ್ರಿಜ್ಯ ಎಷ್ಟಾಯಿತು? 4 2ಲಿ 8 ಆಯಿತು. ಈಗ ಭೂಮಿಯ ತ್ರಿಜ್ಯ ಎಷ್ಟಾಗುತ್ತೆ? DE/2. ಅರ್ಥ ಆಯ್ತಲ್ಲ? ಭೂಮಿಯ ತ್ರಿಜ್ಯ DE/2 ವ್ಯಾಸ ಕೊಟ್ಟಿರೋದು. ಅದಕ್ಕೆ ನಾನು ತ್ರಿಜ್ಯ ಏನು ಮಾಡ್ತೀನಿ? /2 ಮಾಡಬೇಕು ತಾನೆ. 2 ಭಾಗ ಮಾಡಲೇಬೇಕು. ಆಗ ಅಲ್ಲಿ ಇದು ಅನುಪಾತ ಕೇಳಿದ್ದಾರೆ. ಆಗ ನೀವು ಫಸ್ಟ್ ಬರಿತೀರಾ ವಿಸ್ತೀರ್ಣದ ಅನುಪಾತ. ಓಕೆ, ಫಸ್ಟ್ ಚಂದ್ರನ ವಿಸ್ತೀರ್ಣ ಮಾಡಬೇಕು. ಚಂದ್ರನ ಮೇಲ್ಮೈ ವಿಸ್ತೀರ್ಣ ಯಾವುದು ಫಸ್ಟ್ ಕೇಳಿದರೆ ಅದನ್ನು ಮೇಲೆ ಬರೀರಿ ಮಕ್ಕಳೇ. ವಿಸ್ತೀರ್ಣ ಬೈ ಅನುಪಾತ ಅಂತ ಕೇಳಿರೋದ್ರಿಂದ ಕೆಳಗೆ ಯಾವುದನ್ನು ಬರಿಬೇಕು? ಭೂಮಿಯ. ಫಸ್ಟ್ ಚಂದ್ರದಕ್ಕೂ ಮತ್ತು ನೆಕ್ಸ್ಟು ಭೂಮಿಯ ಮೇಲ್ಮೈ ವಿಸ್ತೀರ್ಣ. ಓಕೆನಾ? ಮೇಲ್ಮೈ ವಿಸ್ತೀರ್ಣ ಏರಿಯಾ ಆಫ್ ಅ ಮೂನ್ ಬೈ ಸರ್ಫೇಸ್ ಏರಿಯಾ ಆಫ್ ಅರ್ತ್ ಅಂತ ಬರಿತೀರಾ. ಈಕ್ವಲ್ ಟು ಸೂತ್ರ ಗೊತ್ತಿದೆ. ಇದ್ರದ್ದು ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? ಗೋಳದು 4 ಇಂಟು ಪೈ ಇಂಟು r². ಇಲ್ಲಿನೂ 4 ಇಂಟು ಪೈ ಇಂಟು r². ಇಲ್ಲಿ r ಬೆಲೆಯನ್ನು ಸೇರಿಸ್ತೀರ. ಈಗ 4π ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಇದನ್ನು ದೊಡ್ಡದನ್ನು r ಅಂತ ತೊಗೋತೀನಿ. r² ಅಂತ ಹೇಳಿದ್ರೆ r ಅಂದರೆ ಚಂದ್ರಂದು ಎಷ್ಟು ಬಂದಿದೆ ನನಗೆ? DE/8 ಏನಂತ ಬರೀತೀನಿ? ಹೋಲ್². r² ಅಂತಂದರೆ DE/8 ಹೋಲ್² ಬೈ ಇಲ್ಲಿ r² ಯಾವುದ್ರದ್ದು? ಭೂಮಿಯ ವ್ಯಾಸ. ಆಗ DE/2 2 ಆಗ ಇದನ್ನು ನಾವು ಮೇಲೆ ಕೆಳಗೆ 2 ಇದು ಮಾಡಿದಾಗ DE² /8²
ಅಲ್ವಾ, ಬೈ ಇಲ್ಲಿನೂ ಅಷ್ಟೇ ಬರಿತೀರ, ಡಿ ಇ ಸ್ಕ್ವಯರ್ ಬೈ ಎರಡೆರಡಲಿ 4 ಬರ್ತೀರ, ಎರಡು ಸ್ಕ್ವಯರ್ ಅಥವಾ ಎರಡೆರಡಲಿ 4. ಇದನ್ನು ನಾವು ಭಿನ್ನರಾಶಿಯಲ್ಲಿರೋದ್ರಿಂದ ಡಿ ಇ ಸ್ಕ್ವಯರ್ ಬೈ 8 ಇಂಟು ಮಾಡಿದ ತಕ್ಷಣ ಭಿನ್ನರಾಶಿ ಇದನ್ನು ತಲೆ ಕೆಳಗೆ ಬರಿತೀರಾ. ಆಗ 2 ಸ್ಕ್ವಯರ್ ಅಂತ ಇರೋದು ಏನಾಗುತ್ತೆ 4 ಆಗುತ್ತೆ. ಇಲ್ಲಿ 8 ಸ್ಕ್ವಯರ್ ಇದ್ದಿದ್ದು 8 ಸ್ಕ್ವಯರ್ ಇದ್ದಿದ್ದು ಎಷ್ಟಾಗುತ್ತೆ 64 ಆಗುತ್ತೆ. 2 ಸ್ಕ್ವಯರ್ ಇದ್ದಿದ್ದು 4 ಆಗುತ್ತೆ ಬೈ ಡಿ ಇ ಸ್ಕ್ವಯರ್. ಆಯಿತಾ, ಇದನ್ನೇ ಡಿ ಇ ಸ್ಕ್ವಯರ್ ಬೈ 4 ಇದನ್ನು 4 ಬೈ ಡಿ ಇ ಸ್ಕ್ವಯರ್ ಅಂತ ಬರ್ತೀನಿ. ಇದು ಕ್ಯಾನ್ಸಲ್ ಆಯಿತು. 4 1 4 2 4 24. ಆಗ ಉಳ್ಕೊಳ್ಳೋದು 1/16. ಅದನ್ನು ಅನುಪಾತ ಕೇಳಿದರೆ 1:16 ಅಂತ ಬರಿತೀರ. ಈಸಿ ಇದೆಯಲ್ಲ ಮಕ್ಕಳೇ. ಫಸ್ಟ್ ಇದನ್ನು ತಗೊಳ್ಳೋದೇ ಇಂಪಾರ್ಟೆಂಟ್. ಇದನ್ನು ತೊಗೊಂಡ್ಬಿಟ್ರೆ ಇದನ್ನು ಮಾಡ್ಕೊಂಡು ಹೋಗ್ತೀರಾ. ಚಂದ್ರನ ವ್ಯಾಸ ಡಿ ಎಮ್ = 4ನೇ 1 ಭಾಗ ಭೂಮಿಯ ವ್ಯಾಸ. ಆಯಿತಾ, ಆಗ ಇದನ್ನು ಡಿ ಇ ಏನು ಮಾಡ್ತೀರಾ, ಇದು ತ್ರಿಜ್ಯ ಕಂಡುಹಿಡಿಯಲೇಬೇಕು ನಾವು. ತ್ರಿಜ್ಯ ಕಂಡುಹಿಡಬೇಕಾದ್ರೆ ಭಾಗಿಸು 2 ಮಾಡ್ತೀರಾ. 2/1 ಭಿನ್ನರಾಶಿ ಆಗಿಬಿಡ್ತದೆ. ಡಿ ಇ ಬೈ 4 ಇಂಟು 2/1 ತಲೆ ಕೆಳಗೆ ಮಾಡಿ 1/2 ರೆಸಿಪ್ರೋಕಲ್. ಆಗ ಡಿ ಇಂಟು 1 ಡಿ ಇ, 4 2 8. ಆಗ ತ್ರಿಜ್ಯ ಎಷ್ಟು ಬಂತು ಚಂದ್ರಂದು, ಡಿ ಇ ಬೈ 8. ಈಗ ಭೂಮಿಯ ತ್ರಿಜ್ಯ ಕಂಡುಹಿಡಬೇಕಾದ್ರೆ ಡಿ ಇ ಬೈ 2 ಮಾಡಿದಾಗ ಇದು ಭೂಮಿಯ ತ್ರಿಜ್ಯ. ಈ ಸೂತ್ರಕ್ಕೆ ಹಚ್ಚಿದ್ರೆ ಇದು ಆನ್ಸರ್ ಆಗಿರ್ತದೆ ನಮ್ಮ. ಸ್ಟೀಲ್ನಿಂದ ಮಾಡಿದ ಅರ್ಧಗೋಳಾಕಾರದಲ್ಲಿರುವ ಪಾತ್ರೆಯ ದಪ್ಪ, ಒಂದು ಸ್ಟೀಲ್ನಿಂದ ಮಾಡಿ ಹೆಮಿಸ್ಪೆರಿಕಲ್ ಬೌಲ್ ಮೇಡ್ ಆಫ್ ಆಗಬೇಕದು. ಮೇಡ್ ಆಫ್ ಸ್ಟೀಲಿಂದ ಮಾಡಿದಂತಹ ಒಂದು ಬೌಲ್. ಓಕೆ, ಈ ರೀತಿ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಪ್ಪ ಬೇರೆ ಕೊಟ್ಬಿಟ್ಟಿದ್ದಾರೆ. ಆಗ ದಪ್ಪನೂ ಸೇರಿಸ್ಕೊಂಡು ನಾವು ಲೆಕ್ಕ ಮಾಡಬೇಕಾಗುತ್ತೆ. ಇದು ದಪ್ಪ, ಈ ಬೌಲ್ದು ದಪ್ಪ. ಆಯಿತಾ, ದಪ್ಪ ಎಷ್ಟಂತೆ, ಇದು ಇಲ್ಲಿಂದ ಇಲ್ಲಿ ಗಂಟೆ ಇರೋದು 0.25 ಸೆಂಟಿಮೀಟ್ರ್. ಪಾತ್ರೆಯ ಒಳ ತ್ರಿಜ್ಯ ಅಂತ ಹೇಳಿದ್ರೆ ಇಲ್ಲಿ ಒಳಗೆ ತ್ರಿಜ್ಯ ಇರ್ತದಲ್ಲ ಮಕ್ಕಳೇ, ಇದೆಷ್ಟು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಗಂಟೆ ಇರುವಂಥದ್ದು ತ್ರಿಜ್ಯ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 5 ಸೆಂಟಿಮೀಟರ್ ಇಲ್ಲಿಂದ ಮಧ್ಯ ಬಿಂದುವಿನಿಂದ ಇಲ್ಲಿಗೆ ತ್ರಿಜ್ಯ 5 ಸೆಂಟಿಮೀಟರ್. ಇದರ ಹೊರ ಮೇಲ್ಮೈ ವಿಸ್ತೀರ್ಣ, ಹೊರ ಮೇಲ್ಮೈ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ತದೆ ಮಕ್ಕಳೇ, ಹೊರಗೆ ಬರ್ತದೆ. ಅರ್ಥ ಆಯ್ತಲ್ಲ. ಹೊರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಾವು ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಅರ್ಥ ಆಯ್ತಲ್ಲ. ಇಲ್ಲಿಂದ ಇಲ್ಲಿಗೆ ಒಳ ಮೇಲ್ಮೈ, ಇಲ್ಲಿಂದ ಇಲ್ಲಿಗೆ ಹೊರ. ಓಕೆ, ಟೋಟಲ್ ಸೇರಿಸ್ಕೊಂಡ್ಬಿಟ್ರೆ ನಮ್ಗೆ ಏನಾಗುತ್ತೆ, ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಗ್ತದೆ, ಹೊರ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಆಗ ಇದು ಒಳ ಏನು ಇದ್ರದ್ದು ಒಳ ತ್ರಿಜ್ಯ ಎಷ್ಟು ಬರಿತೀರಾ, ಒಳ ತ್ರಿಜ್ಯ ಇನ್ನರ್ ರೇಡಿಯಸ್ ಎಷ್ಟು 5 ಸೆಂಟಿಮೀಟರ್. ಓಕೆ, ಅದ್ರದ್ದು ಹೊರ ತ್ರಿಜ್ಯ ಎಷ್ಟಾಗುತ್ತೆ, ಆಗ ತ್ರಿಜ್ಯ ಬಂದು ಈ 5ಕ್ಕೆ 5 ಸೆಂಟಿಮೀಟ್ರಿಗೆ ಯಾವುದನ್ನು ಸೇರಿಸಬೇಕು, 0.25 ಸೇರಿಸಬೇಕು. 0.25 ಇದ್ರದ್ದು ದಪ್ಪ ಅಷ್ಟಿದೆಯಲ್ವಾ, ಆಗ ನಮಗೆ 5.25 ಆಗುತ್ತೆ. ಈಗ ಆರ್ ಬಂದು ನಿಮಗೆ ಎಷ್ಟಾಯಿತು, 5.25. ದೊಡ್ಡ ಅಂದರೆ ಹೊರ ತ್ರಿಜ್ಯ. ಈಗ ನಾವು ಸೂತ್ರ ಏನು ಕಂಡುಹಿಡಬೇಕಾಗುತ್ತೆ, ಕರ್ವ್ಡ್ ಹೊರ ಮೇಲ್ಮೈ ವಿಸ್ತೀರ್ಣ. ಆಗ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ = 2πr² ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಹೆಮಿಸ್ಪಿಯರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ 2πr². 2 ಇಂಟು 22/7 ಇಂಟು ಆರ್ ಅಂತೇಳಿದ್ರೆ ಈಗ ಕಂಡಿಟ್ಕೊಂಡಿದ್ದೀವಿ 5.25 ಇಂಟು 5.25. ಈಗ ಈ ಸುಲಭ ರೂಪಕ್ಕೆ ತರಲಿಕ್ಕಾಗುತ್ತೆ. 7ನೇ ಮಗ್ಗಿಲಿ ಹೋಗುತ್ತಾ ನೋಡಿ, 7 1 ಈ ಪಾಯಿಂಟನ್ನು ಇಲ್ಲಿ ತಗೊಂಡಾಗ 7 7 49 49 ಅಂದರೆ 3 ಉಳ್ಕೊಳ್ಳಿ, 35 ಆಯಿತು. 7 5 35. ಆಗ 2 ಇಂಟು 22 ಇಂಟು 0.75 ಇಂಟು 5.25 ಎಲ್ಲವನ್ನು ಹಾಕಿ ಒಂದೊಂದು ಗುಣಿಸಿ ಉತ್ತರ ಏನು ಬರ್ತದೆ ಅಂದರೆ 173.25 ಸೆಂಟಿಮೀಟರ್. ಇದು ಸೆಂಟಿಮೀಟ್ರಲ್ಲಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತೆ. ಲಾಸ್ಟ್ ಕ್ವಶನ್. ಆರ್ ತ್ರಿಜ್ಯವಿರೋ ಒಂದು ಗೋಳವನ್ನು, ಒಂದು ರೈಟ್ ಸರ್ಕ್ಯುಲರ್ ರೇಡಿಯಸ್ ಎಷ್ಟಂತೆ ಆರ್, ಸಿಲಿಂಡರ್ನ ಸರಿಯಾಗಿ ಆವರಿಸಿದೆ. ಒಂದು ಸಿಲಿಂಡರ್ ಇದೆ, ಹೀಗೆ ಸಿಲಿಂಡರ್ ಇದೆ, ಇದರೊಳಗೆ ಕರೆಕ್ಟಾಗಿ ಕೂತ್ಕೊಬಿಟ್ಟಿದೆ. ಬಾಲ್ ನೋಡಿ ಮಕ್ಕಳು, ಒಂದೊಂದ್ಸಲ ಹಿಂಗೆ ಒಂದೇ ಸೇಮ್ ಅಳತೆ ತ್ರಿಜ್ಯದು ಕೂತ್ಬಿಟ್ರೆ ಕರೆಕ್ಟಾಗಿ ಕೂತ್ಕೊಬಿಡುತ್ತೆ, ಆಚೆ ಈಚೆ ಏನು ಮಾಡೋಕ್ಕಾಗಲ್ಲ. ಇದ್ರದ್ದು ತ್ರಿಜ್ಯ ಬಂದು ಎಷ್ಟಾಗಿದೆ, ಇದ್ರದ್ದು ತ್ರಿಜ್ಯ
ಆವರಿಸಿಕೊಂಡಿದೆ ಆರ್ ಅಂತ ಕೊಟ್ಟಿದ್ದಾರೆ, ಆರ್ ತ್ರಿಜ್ಯ. ಓಕೆ, ಈಗ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಫಸ್ಟ್ ಒನ್ ಗೋಳದ ಮೇಲ್ಮೈ ವಿಸ್ತೀರ್ಣ, ಸರ್ಫೇಸ್ ಏರಿಯಾ. ಓಕೆ, ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ನಮಗೆ 4πr². ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ, ಆಗ ನಮಗೆ ಅದೇ ಆನ್ಸರ್ ಬರುತ್ತೆ, r². ನೆಕ್ಸ್ಟು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ. ಅದಕ್ಕಿಂತ ಮೊದಲು ಇಲ್ಲಿ ನಮಗೆ ಸೂತ್ರ ಏನು ಬೇಕು, ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ನಮಗೆ 2πrh ಅಲ್ಲ ಮಕ್ಕಳೇ, ಆರ್ಗೆ ಆರೇ ರೇಡಿಯಸ್ ಸೇಮ್, ಯಾಕೆಂದರೆ ಇದ್ರೊಳಗೆ ಕರೆಕ್ಟಾಗಿ ಕೂತ್ಕೊಬಿಟ್ಟಿದೆ. ಹೆಚ್ ಕಂಡುಹಿಡಬೇಕು, ಇಲ್ಲಿಂದ ಇಲ್ಲಿ ಇದು ಸಹ ರೇಡಿಯಸ್ ತಾನೆ, ಇಲ್ಲಿಂದ ಇಲ್ಲಿ ಗಂಟೆ ಇರೋದು ರೇಡಿಯಸ್ ತಾನೆ, ಆಗ ಇಲ್ಲಿ ಆರ್ ಆಯಿತು, ಇಲ್ಲಿ ಆರ್ ಆಯಿತು, ಆಗ ಹೆಚ್ ಅಂತ ಹೇಳಿದ್ರೆ ಇದ್ರದ್ದು ಎತ್ತರ ಸಿಕ್ತು. ಅರ್ಥ ಆಯ್ತಲ್ಲ ಮಕ್ಕಳು, ಇದ್ರೊಳಗೆ ಕೂತ್ಕೊಂಡ್ಬಿಟ್ಟಿದೆ, ಕರೆಕ್ಟಾಗಿ ಕೂತಿದೆ. ಹೆಚ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 2r ಆಗುತ್ತೆ. ಅರ್ಥ ಆಯ್ತಾ? ಈಗ ನಾನು 2πr ಹೆಚ್ಚಿದ ಜಾಗದಲ್ಲಿ ಏನಾಗ್ತೀನಿ, 2r ಹಾಕ್ತೀನಿ. 2 ಎಷ್ಟಾಯಿತು, 4π, r ಇಂಟು r, r² ಆಯಿತು. ಎರಡನೇದು ಬಂತು. ನೆಕ್ಸ್ಟು 2 ಮತ್ತು 3ರ ಒಂದು ವಿಸ್ತೀರ್ಣ ಅನುಪಾತದಲ್ಲಿ ಬರೀರಿ. ಆಗ ಮೇಲ್ಮೈ ವಿಸ್ತೀರ್ಣ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಬೈ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 4πr² ಬೈ 4πr². ಈಗ ಎಲ್ಲ ಒಂದೊಂದ್ಲಿ 4 ಪೈ ಕ್ಯಾನ್ಸಲ್, r² ಕ್ಯಾನ್ಸಲ್, ಆಗ ಉಳಿಯೋದೇನು 1/1. ಆಗ 1/1 ಉಳಿಯುತ್ತೆ. ಅನುಪಾತ 1:1. ಕೇಳಿರೋದು ಅನುಪಾತ ಕಂಡುಹಿಡೀರಿ ಅಂತ, ಆಗ 1:1. ಇಲ್ಲಿಗೆ 11.2 ಎಕ್ಸಸೈಸ್ ಮುಗ್ದಿರ್ತದೆ ಮಕ್ಕಳೇ. ವರ್ಕೌಟ್ ಮಾಡಿ. ಇನ್ನು ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಅಂದರೆ ಹಳೆ ಕ್ವಶನ್ ಪೇಪರ್ಸು ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಾದ್ರು ಸಿಕ್ಕಿದ್ರೆ ಇದು ಈ ಎಕ್ಸಸೈಸ್ ಮುಗಿದ್ಮೇಲೆ ಯಾವುದು ಗೋಳ ಇನ್ನೊಂದು ಎಕ್ಸಸೈಸ್ ಇದೆ, ಪ್ಲಸ್ ಇನ್ನೊಂದು ಲಾಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಲೆಸನ್ ಇದೆ, ಅದು ಈಸಿಯಾಗಿದೆ. ಅದನ್ನು ಮುಗಿಸಿದ ಮೇಲೆ ಕ್ವಶನ್ ಪೇಪರ್ಸನ್ನು ಮಾಡೆಲ್ ಕ್ವಶನ್ ಪೇಪರ್ಸ್, ನಾಟ್ ದ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮಾಡ್ತೀನಿ.